ಏರ್ಪೋರ್ಟಿಂದ ಒಂದು ವಿಷಯ ಇಶ್ಯೂಸ್ ಆಗ್ತಾ ಇದೆ, ನಿಮ್ಮದೊಂದು ವಿಡಿಯೋ. ಹೌದೌದು. ಆದರೆ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಮತ್ತೆ 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 MD ಪಾಟೀಲ್ ಸರ್ ಅವ್ರಿಗೂ ನಾನು ಹೇಳ್ತಾ ಇದ್ದೀನಿ, ಕುಗ್ರಾಮ ಇದು, ಬಡವರಿರುವಂಥ ಜಾಗ. 10 ಗುಂಟೆ, 20 ಗುಂಟೆ, 1 ಎಕರೆ, 2 ಎಕರೆ ಈ ಥರ ಇರ್ತಕ್ಕಂಥ ಒಂದು ಸಾವಿರಾರು ಕುಟುಂಬ ಇದೆ. ಈಗ ನಾನು ತಕ್ಕ ಇದನ್ನು ಕೊಡಲಾಗುವುದು ಅಂತಂತ ನೀವು ಹೇಳ್ತೀರಿ. ನೀವು ಅದನ್ನು ಹೇಳಬೇಡಿ. ನಾನು ಹೇಳ್ತಾ ಇದ್ದೀನಿ, ಅದಕ್ಕೆ ಬೇಕಾಗಿರೋ ಜಾಗ ಎಷ್ಟು ಬೇಕೋ ಅದನ್ನು ನೀವು ಬೇರೆ ಕಡೆಯಲ್ಲಿ ನೋಡಿರಿ. ಪಾಪ ಈ ಜನಕ್ಕೆ, ಈ ಭಾಗದ ಜನಕ್ಕೆ ಕೊಡಬೇಡಿ. ಯಾಕಂದರೆ ಹಸಿರು ವಲಯ ಅನ್ಸ್ಕೊಂಡಿರುವಂಥ ಜಾಗ, ತಿಪ್ಪಗೊಂಡಳ್ಳಿ ಕೆರೆ ರಿಸರ್ವಾಯರ್, ಇಲ್ಲಿಂದ ಬೆಂಗಳೂರಿಗೆ ಹೋಗುವಂಥದ್ದು. ಇದು ಎತ್ತಿನಹೊಳೆ ಪ್ರಾಜೆಕ್ಟನ್ನು ಕೂಡ ಎಲ್ಲ ಮಾಡಿ ಹೇಮಾವತಿ ನೀರನ್ನು ಬರಬೇಕು ಅಂತ ಪೈಪ್ಗಳೆಲ್ಲ ವ್ಯವಸ್ಥೆ ಮಾಡಿದ್ರು DB ಜಯಚಂದ್ರನ್. ಹಿಂದಿನ 5 ವರ್ಷದ ಅವಧಿನಲ್ಲಿ ನೀವು ನೀರಾವರಿ ಸಚಿವರಾಗಿದ್ರಿ. ಹಾಗಾಗಿ ಇದು ನೀರಾವರಿ ಇರುವಂಥ ಜಾಗನೇ. ಬೆಂಗಳೂರಿಗೆ ಹತ್ತಿರವಾದ ಇದು ಒಂದು ಜಾಗ. ನೀವು ಅದಕ್ಕೆ ಉಪಯೋಗಿಸ್ಕೊಂಡ್ಬಿಟ್ರೆ ಈ ರೈತರ ಗತಿ ಏನಾಗಬೇಕು? ಎಲ್ಲ ಒಂದು ಕಡೆ ಮುಖ್ಯಮಂತ್ರಿಗಳು ನೋಡಿ, ನಾನು ಹೇಳ್ತಾ ಇದ್ದೀನಿ, ಅನ್ಯೋನ್ಯತೆ, ವಿಶ್ವಾಸ, ಪ್ರೀತಿ, ನಿಮ್ಮ ಸಿದ್ಧಾಂತಗಳು ಇವೆಲ್ಲವನ್ನೂ ಮೀರಿ ಪರಿಸ್ಥಿತಿ, ರೈತರ ಭವಿಷ್ಯ ನಿಮ್ಮ ಕೈನಲ್ಲಿದೆ. ನೀವು ಹೈನುಗಾರಿಕೆನ ನಾನು ಬೆಲೆ ಏರಿಸ್ಕೊಡ್ತೀನಿ ಅಂತಂದು ಹೇಳ್ತೀರಾ. ಇಲ್ಲಿ ಬಂದು ನೀವು ರೈತರನ್ನ ಖಾಲಿ ಮಾಡ್ತೀರಿ. ನಾವು ಹೋದ ವರ್ಷದಲ್ಲಿ ಪಶುವೈದ್ಯಕೀಯ ಆಸ್ಪತ್ರೆಯಲ್ಲಿ ನಿರ್ಮಿಸಿ ಉಪಮುಖ್ಯಮಂತ್ರಿಗಳು ಅವರ ಅಮೃತ ಹಸ್ತದಿಂದ ಅದನ್ನ ಬಿಡುಗಡೆ ಮಾಡಿದ್ದಾರೆ. ಈಗ ಮೊನ್ನೆ ಅವರೇ ಬಿಡುಗಡೆ ಮಾಡಬೇಕಾಗಿತ್ತು, ಆದರೆ KH ಮುನಿಯಪ್ಪನವರು ಅವರೇ ಗುದ್ಲಿ ಪೂಜೆ ಮಾಡಿದ್ರು, ಅವರೇ ಇಲ್ಲಿ ಬಿಡುಗಡೆ ಮಾಡಿದ್ರು. ಆಮೇಲೆ ಶ್ರೀ 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 ನಿರ್ಮಲಾನಂದನಾಥ ಸ್ವಾಮೀಜಿಗಳು ಅವರ ಅಮೃತ ಹಸ್ತದಿಂದ ಅಮ್ಮವ್ರ ಭಾವಚಿತ್ರಗಳನ್ನೆಲ್ಲ ಬಿಡುಗಡೆ ಮಾಡಿ ಇದಕ್ಕೆ ಸ್ಥಾಪಿಸಿ ಆಶೀರ್ವಾದ ಮಾಡಿ ನಮ್ಮ ಹಿತವಚನಗಳನ್ನ ನೀಡಿ ಇಲ್ಲಿಂದ ಹೊರಟಿದ್ದಾರೆ. ನೀವು ಇದನ್ನು ಏರ್ಪೋರ್ಟ್ ಅಂತ ಹೇಳಿ ಖಾಲಿ ಮಾಡ್ತೀನಿ ಅಂದರೆ ಹೇಗಿರುತ್ತೆ ಅಂತ ಒಂದು ಸರಿ ಯೋಚನೆ ಮಾಡಿ ನೋಡಿ. ಮೊನ್ನೆ ನೀವು ಮಾತಾಡ್ತಾ ಇದ್ದೀರಾ ಅಸೆಂಬ್ಲಿನಲ್ಲ, ಅದು ಆವತ್ತಿನ ಪರಿಸ್ಥಿತಿಗೆ ನೀವು ಹಾಗೆ ಮಾತಾಡಲೇಬೇಕಾಗಿದೆ, ನೀವು ಮಾತಾಡಿದ್ದೀರಾ. ಆದರೆ ನಾವು ಹೇಗೆ ನಂಬ್ಕೊಳ್ಳೋದು? ಯಾವ ರೈತನೂ ಮಲಗ್ತಾ ಇಲ್ಲ ಮನೆಯಲ್ಲಿ. ಬಂದು ಹೋಗ್ತಾ ಬರ್ತಾ ನಾನು ಹಿಡ್ಕೊಂಡು ಮಾತಾಡ್ತಾನೆ. ನಾನೇನು ಮಹಾನ್ ವ್ಯಕ್ತಿನೂ ಅಲ್ಲ, ನಾನೇನು ಹೋರಾಡಿಬಿಟ್ಟು ನಿಮಗೆಲ್ಲ ವಿರುದ್ಧ ಮಾಡ್ತೀನಿ ಅನ್ನುವಂಥ ವ್ಯಕ್ತಿ ಅಲ್ಲ. ನಾವು ಯಾವತ್ತೂ ಸರ್ಕಾರನ ಜನಗಳಿಂದ ಆಯ್ಕೆಯಾಗಿ ಅಂಥ ಗೌರವ ಪಡ್ಕೊಂಡಿರುವಂಥ ಸರ್ಕಾರನ ನಾವು ಹೀಯಾಳಿಸಲ್ಲ ಅಥವಾ ಅವಹೇಳನಕಾರಿಯಾಗಿ ನಾವು ಮಾತಾಡೋಲ್ಲ. ನಾವು ನಿಮ್ಮನ್ನು ಬೇಡ್ಕೋತಾ ಇದ್ದೀವಿ, ನಿಮ್ಮನ್ನು ಕೇಳ್ಕೊತಾ. ನಾವು ಅಂದರೆ ಇಡೀ ರೈತ ಸಮೂಹ ನಿಮ್ಮನ್ನು ಕೇಳ್ಕೊತಾ ಇದೆ. ಹೈನುಗಾರಿಕೆ, ವ್ಯವಸಾಯ, ಹೊಲ, ಅಲಸಂಡೆ, ಬೀನ್ಸು ಇಂಥವನ್ನೆಲ್ಲ ಬೆಳ್ಕೊಂಡು, ಪಾಪ ತೊಗರಿ ಇಂಥವನ್ನೆಲ್ಲ ಬೆಳ್ಕೊಂಡು ಜೀವನ ಕಟ್ಕೊಂಡಿದ್ದಾರೆ ರೈತರು. ಅವರನ್ನು ಇಲ್ಲಿಂದ ಖಾಲಿ ಮಾಡಿಸ್ಬೇಡಿ. ಖಂಡಿತ ಹಸಿರು ಕ್ರಾಂತಿ ಇದು. ಹಸಿರು ಉಳಿಬೇಕು. ಹಸಿರು ಎಂದಿಗೂ ನಿಮ್ಮ ಉಸಿರಾಗಿರುತ್ತೆ ಜೀವನದಲ್ಲಿ, ಅದೇ ನಿಮ್ಮನ್ನು ಕಾಪಾಡೋದು. ದಯವಿಟ್ಟು ನಾನು ಇಲ್ಲಿ ತಿಪ್ಪಗೊಂಡಳ್ಳಿಗೆ ಜಲಾಶಯಗೂ ಅಷ್ಟೇ ಕಲುಷಿತವಾದ ನೀರು ಬಿಡ್ತಾ ಇದ್ದಾರೆ. ಮೊನ್ನೆ ಸಾವಿರಾರು ಮೀನುಗಳು ರಾಶಿಗಟ್ಟಲೆ ಸತ್ತೋಗಿ ಅದು ವಾಸನೆ, ಅದನ್ನ ಹೂಳಕ್ಕೂ ಜನ ಇಲ್ಲದೇ ಇರುವಂಥ ಪರಿಸ್ಥಿತಿ. ದಯವಿಟ್ಟು ಸರ್ಕಾರದ ಜೊತೇಲಿ ನಾವಿರ್ತೀವಿ. ರಸ್ತೆ ಹಾಕಿಬಿಟ್ಟು ನಾನು ಮಹಾನ್ ಕೆಲಸ ಮಾಡಿದ್ದೀನಿ ಅಂತ ನಿಮ್ಗೆ ಹೇಳಕ್ಕೆ ಬಂದಿಲ್ಲ. ನಿಮ್ಮ ಸರ್ಕಾರ ಜೊತೆಯಲ್ಲಿ ನಾವು ಅಳಿಲು ಸೇವೆ ಜೋಡಿಸ್ಕೊಂಡು ನಾವು ನಿಂತ್ಕೊತೀವಿ. ಆ ಪರಿಸ್ಥಿತಿ ಬಂದಾಗ ಸರ್ಕಾರನ ನಾವು ಅವಹೇಳನಕಾರಿಯಾಗಿ ಎಂದೂ ಮಾತಾಡಲ್ಲ. ಯಾಕಂದರೆ ಆಯ್ಕೆಯಾಗಿ ಬಂದಿರುವಂಥ ಸರ್ಕಾರ. ಅದನ್ನ ಸರಿನೂ ನಾನು ಮನದಟ್ಟು ಮಾಡ್ತೀನಿ. ನಾನಾ ಮಾಡೋಕ್ಕಾಗತ್ತೆ. ಬಯಸ್ಕೊಂಡು ಮಾಡಿಕೊಂಡು ಏನಾದರೂ ಮಾಡಿ ಗೆದ್ದು ಬಂದು ನಿಂತಿರುವಂಥವ್ರು 108 ಪರಿಸ್ಥಿತಿ ಅವ್ರಿಗಳಿಗೂ ಇರುತ್ತೆ. ನಾನು ತುಂಬ ದೈನ್ಯತೆಯಿಂದ, ಪ್ರೀತಿಯಿಂದ ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಏವಿಯೇಷನ್ ಮಿನಿಸ್ಟ್ರು MD ಪಾಟೀಲ್ ಅವರು ಎಲ್ಲರೂ ಈ ಮೂಲಕ ನಾನು ವಿನಂತಿಸ್ಕೊತಾ ಇದ್ದೀನಿ. ಏನಂದರೆ ದೈನ್ಯತೆಯಿಂದ ನಾನು ಕೇಳ್ಕೊತಾ ಇದ್ದೀನಿ, ರೈತರಿಗೆ ತೊಂದರೆ ಕೊಡಬೇಡಿ. ನೀವು ನೋಡಿ, ಇದು ಒಂದು ಕೆಲಸ. ಇನ್ನೂ ಒಂದು ಕೆಲಸ ಯಾವತ್ತೋ ಕಾಗೋಡು ತಿಮ್ಮಪ್ಪನವ್ರು ಹೇಳಿದರು, ನನಗೆ ಹುಟ್ಟಿದಬ್ಬ ಮಾಡಬೇಡಿ, ರೈತರಿಗೆ ಹಕ್ಕು ಚೀಟಿ ಕೊಡಿ ಅಂತ. ದಯವಿಟ್ಟು ಅದನ್ನು ಮಾಡಿ. ನಾನು ಸನ್ಮಾನ್ಯ ಕಂದಾಯ ಸಚಿವರಿಗೆ, ಕೃಷ್ಣ ಬೈರೇಗೌಡರಿಗೆ ನಾನು ಏನು ಹೇಳ್ಕೊತೇನೆ, ನಿಮಗೆ ತಿಳುವಳಿಕೆ ಹೇಳುವಷ್ಟು ನನಗೆ ತಲೆ ಇಲ್ಲ. ಯಾವನೋ ಒಬ್ಬ ತಿಳುವಳಿಕೆಸ್ತ ಅಲ್ಲದೇ ಇರೋನೇ ಏನೋ ಒಂದು ಮಾತು ಹೇಳ್ತಾ ಇದ್ದೀನಿ ಅಂತ ತಾವು ಮನಸ್ಸಿಗೆ ಹಾಕ್ಕೊಳ್ರಿ. ದಯವಿಟ್ಟು ರೀಸರ್ವೆ ಆಗಿಲ್ಲ ಕರ್ನಾಟಕದ್ದು. ಈ ಗೊಂದಲಮಯವಾದ ವಾತಾವರಣ ನಿಮಗೆ ನಿಮಗೆ ಇರೋ ಕಾರಣನೇ ರೀಸರ್ವೆ ಆಗಿಲ್ಲ. 72, 78ರಲ್ಲಿ ರೀಸರ್ವೆ ಆಗಿ FMB ಸ್ಕೆಚ್ ಇಲ್ಲವೇ ಇಲ್ಲ. ಪ್ರತಿಯೊಬ್ಬ ಜಮೀನ್ದಾರನದು ಅವರು FMB ಸ್ಕೆಚ್ ಬರುತ್ತೆ. FMB ಸ್ಕೆಚ್ ಅಂದರೆ ಹೇಳೋದು ಫೀಲ್ಡ್ ಮ್ಯಾಪ್ ಸ್ಕೆಚ್. ಅದು ಲಾಗ್ ಬುಕ್ ಇಷ್ಟು ದಪ್ಪ ಬರುತ್ತೆ. ಈಗ ರಾಮೇಗೌಡರು, ಹನುಮಂತೇಗೌಡರು, ಆಮೇಲೆ ಇನ್ನೊಬ್ಬರು ಯಾರೋ, ಮತ್ತೊಬ್ಬರು ಯಾರೋ ಅವ್ರ ಹೆಸರು ಇರುತ್ತೆ. ಒಬ್ಬರ ಹೆಸರಿನಲ್ಲಿ 5 ಎಕರೆ, ಇನ್ನೊಬ್ಬರ ಹೆಸರಿನಲ್ಲಿ 2 ಎಕರೆ. ಈ 5 ಎಕರೆನವ್ರದ್ದು ಏನಾಗುತ್ತೆ, ಫೀಲ್ಡ್ ಮ್ಯಾಪ್ ಸ್ಕೆಚ್ ಅಂದರೆ ಆ ಸ್ಕೆಚ್ಚು ಕಂಪ್ಲೀಟ್ ರಾಮೇಗೌಡರು
ಸರಿನೇ, ಸರ್ವೆ ನಂಬರು ಸರಿನೇ, ಹಳ್ಳಿ ನಂಬರು, ಅರ್ಥ ಆಯ್ತಾ? ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಹಾಕಿಬಿಟ್ಟು ಪೂರ್ವಕ್ಕೇನು ಪಶ್ಚಿಮಕ್ಕೇನು ಉತ್ತರಕ್ಕೇನು ದಕ್ಷಿಣಕ್ಕೇನು ಫೀಲ್ಡ್ ಮ್ಯಾಪ್ ಸ್ಕೆಚ್ ಅಲ್ಲಿ ಬಂದ ಮೇಲೆ ನಿಮಗೆ ಆ ಯೋಚನೆನೇ ಬರಲ್ಲ. ಇದಿಷ್ಟು ಮಾಡೋಕ್ಕೆ ಸಾಮಾನ್ಯ ಅಲ್ಲ, ಜಾಸ್ತಿ ಖರ್ಚಾಗುತ್ತೆ. ನೀವು ಆ ಥರದಲ್ಲಿ ಅಳಿಯೋದೋ ಇನ್ನೊಂದು ಮಾಡೋದಕ್ಕೂ ಮುಂಚೆ ನೂರಾರು ಸರಿ ಇದನ್ನು ಯೋಚನೆ ಮಾಡಿಬಿಟ್ಟು ನಿಮ್ಮ ಕಾಲಾವಧಿ ಇಲ್ಲಾದರೂ ಕಂದಾಯದಾರರಿಗೆ ಒಂದು ನೆಮ್ಮದಿ ಸಿಗಲಿ. ಯಾಕಂದರೆ ಈ ಅರಣ್ಯ ಇಲಾಖೆನೂ ಇದರಲ್ಲಿ ನುಗ್ಗಕ್ಕೆ ಪ್ರಯತ್ನ ಪಡುತ್ತೆ. ಅರಣ್ಯ ಇಲಾಖೆ ಬಂದು ಅವರ ದಾಖಲಾತಿಗಳಲ್ಲಿ ಅರಣ್ಯ ಅಂತ ಬರಬೇಕು. ಪಾಣಿನಲ್ಲಿ ಅರಣ್ಯ ಅಂತಂದರೆ ಅರಣ್ಯ ಇಲಾಖೆ ಇರಲಿ. ಆದರೆ ಅರಣ್ಯ ಇತರೆಯನ್ನು ಬಂದು ನೀವು ನೋಟಿಫಿಕೇಷನ್ ಮೇಲೆ ಅರಣ್ಯ ಅಂತ ದಯವಿಟ್ಟು ಮಾಡೋಕ್ಕೆ ಹೋಗ್ಬಿಡಿ. ಕಂದಾಯ ಸಚಿವರಿಗೆ ನಾನು ಇದನ್ನ ತುಂಬ ಕಳಕಳಿಯಿಂದ, ನೀವು ಇದನ್ನೇನಾದರೂ ಮಾಡಿ ಜಂಟಿ ಸರ್ವೆ ಮಾಡಿ ರೈತರಿಗೆ ಅವರ ಒಂದು ಪರಿಸ್ಥಿತಿನ ಸರಿ ಮಾಡಿಕೊಟ್ಬಿಡ್ರಿ. ಅಂದರೆ ಇವತ್ತು ಕರ್ನಾಟಕಕ್ಕೆ ನೀವು ಎಲ್ಲಿಂದಲೂ ಸಾಲ ತರಬೇಕಾಗಿಲ್ಲ, ಏನೂ ಮಾಡಬೇಕು. ನೀವು ಕೂತಲ್ಲೇ ನೀವು ಯಜಮಾನ್ರ ಥರ ಬಾಳ್ಬೋದು. ರೈತರು ಎಂದಿಗೂ ನೀವು ಮಾಡಿರೋ ಕೆಲಸನ ಕೃಷ್ಣ ಬೈರೇಗೌಡ್ರೆ ಮರೆಯೋದಿಲ್ಲ. ಸಣ್ಣ ತಿಳುವಳಿಕೆಗೆ ಗೊತ್ತಿದ್ದದ್ದು ನಾನು ಹೇಳಿದ್ದೀನಿ, ಓಪನ್ ಆಗಿ ನಿಮ್ಮ ಮುಂದೆ ಇಟ್ಟಿದ್ದೀನಿ. ದಯವಿಟ್ಟು ಇದನ್ನು ಮಾಡಿರಿ ನೀವು. ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಾನು ಹೇಳಿದ್ನಲ್ಲ ಆರಂಭದಲ್ಲಿ, ನನ್ನ ಅಳಿಲು ಸೇವೆ ಅದು ಸರ್ಕಾರದ ಜೊತೆಗೆ ಮಾಡ್ಕೊಳ್ತಾ ಹೋಗ್ತೀನಿ ಅಂತ ಹೇಳ್ತಕ್ಕಂಥ ವ್ಯಕ್ತಿತ್ವ ಅದು ತುಂಬ ರೇರೆಸ್ಟಲ್ಲೇ ರೇರೆಸ್ಟ್ ಅಂತ ನಾನು ಭಾವಿಸ್ತೀನಿ. ಜೊತೆಗೆ ಹಾಗೆ ಶಿವಣ್ಣಗೂ ಕೂಡ ಅಭಯವನ್ನು ಕೊಟ್ಟು ಧೈರ್ಯವನ್ನು ತುಂಬಿ ಹೋಗಿ ಬನ್ನಿ, ನೀವು ಚಿಕಿತ್ಸೆಯನ್ನು ಪಡೆದುಕೊಂಡು ಬನ್ನಿ ಅಂತ. ಆ ಥರದೊಂದು ದೇವಸ್ಥಾನ ಪುಟ್ಟ ಗುಡಿಯ ಎದುರಿಗೆ ಸತ್ಯವಾದಂಥ ಮಾತುಗಳನ್ನ ಹೇಳಿರ್ತಕ್ಕಂಥ ವಿನೋದ್ ರಾಜ್ ಅವ್ರಿಗೂ ಕೂಡ ನಾವು ಕೂಡ ಥ್ಯಾಂಕ್ಸನ್ನು ಹೇಳ್ತಾ, ಇದೇ ಜೊತೆ ಜನರ ಅಭಿವೃದ್ಧಿಗಾಗಿ ಜೊತೆಗೆ ಜನರ ಸೇವೆಗೆ ಜೊತೆಗಾಗಿ ನೀವು ಇರ್ರಿ ಅಂತ ನಾವು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ. ಇದೇ ರೀತಿಯಾದಂಥ ಇನ್ನಷ್ಟು ವಿಷಯಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ, ಧನ್ಯವಾದ.